ಸಣ್ಣಕಿರ್ಬೇಕಿದ್ರೆ ಹನುಮಂತ ಸೂರ್ಯನನ್ನು ನೋಡಿ ಹಣ್ಣು ಅಂತ ತಿಳ್ಕೊಂಡು ತಿನ್ನಕ್ಕೆ ಹೋಗಿದ್ದ ಅಂತ ಹೇಳ್ತಿದ್ರಲ್ವಾ, ಯಾಕೆ ಅಂತ ನಿಮ್ಗನ್ಸುತ್ತೆ? ವೇಟ್. ಇದು ಗೊತ್ತಾಗಬೇಕು ಅಂತಂದ್ರೆ ಶ್ರೀ ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟವನ್ನ ನೀವು ಹತ್ಕೊಂಡು ಹೋಗಬೇಕು. ರಾಮಾಯಣ ಕಾಲದ ಕಿಷ್ಕಿಂದೆ ಇವತ್ತಿನ ನಮ್ಮ ಹನುಮನ ಹಳ್ಳಿಯಲ್ಲಿರೋ ಅಂಜನಾದ್ರಿ ಬೆಟ್ಟ. 575 ಸ್ಟೆಪ್ಸ್ ಹತ್ಕೊಂಡು ಮೇಲ್ ಹೋದ್ವಿ ಅಂತಂದ್ರೆ ಅಂಜನಿ ಪುತ್ರ ಪವನಸುತ ನಾಮ ಬಜರಂಗಿ ನಮ್ಮನ್ನ ಕೈ ಬೀಸಿ ಕರಿತಾನೆ. ಆದ್ರೆ ಕೆಲವು ಜನ ಅಲ್ಲಿ ಬಂದಿರೋ ಫಾರಿನರ್ಸ್ಗೂ ನೆಮ್ಮದಿ ಕೊಡೋದೆ ಫಟ ಫಟ ಫೋಟೋ ಅಂತ ಸಾಯ್ತಾ ಇದ್ರು ಗುರು. ಅದಾದ್ಮೇಲೆ ಇದು ನೋಡಿ ಭಯಂಕರ ಇಂಟ್ರೆಸ್ಟಿಂಗ್ ಅನಿಸ್ತು. ಜೊತೆಗೆ ಸಿಕ್ಕಾಪಟ್ಟೆ ಹುಷಾರಾಗಿದೆ. ಈ ಕ್ಯೂಟೂಸ್ ಬರೀ ಹುಷಾರಷ್ಟೇ ಅಲ್ಲ, ಬಂದಿರೋರ್ಗೆ ಹೆಂಗೆಲ್ಲ ಕಾಟ್ಲೆ ಕೊಟ್ಟು ಅಂತಂದ್ರೆ ಯಪ್ಪ ದೇವ್ರೆ, ನೀವೇ ನೋಡಿ ಒಂದ್ಸತಿ. ಅಯ್ಯಯ್ಯೋ ಪಾಪಚ್ಚಿ, ಕೋಪ ಬಂತ ಅವನಿಗೆ. ಈ ವಾಟರ್ ಬಾಟಲ್ ಬೇಕು ಅವನಿಗೆ. ಏನು ಮಾಡ್ತಿದ್ಯಾ? ಏನೇನು ಸಮಸ್ಯೆ? ನನ್ನ ಜೈಪುರ್ ಬ್ಯಾಗ್ನ ಪಿಂಕ್ ಪಾಂಪಾಮ್ ಅನ್ನ ಕಿತ್ತು ಬಿಸಾಕ್ರ ಹನುಮಂತ. ಇಟ್ಲಾಗೆ ಕಮಂಡ್ ಕಿತ್ಕೊಂಡು ಹೋಗು, ಇನ್ನೂ ಒಂದೆರಡು ಇದೆ ಕಿತ್ಕೊಂಡು ಹೋಗ್ಬಿಡು. ನಿನಗೂ ನೆಮ್ಮದಿ, ನನಗೂ ನೆಮ್ಮದಿ. ಈ ಕ್ಯೂಟುಗಳ ಜೊತೆಗೆ ದೇವಸ್ಥಾನದ ಒಳಗೆ ಹೊರಗೆ ಎರಡೂ ಕಡೆ ನಿಮಗೆ ಹನುಮಂತನ ಪ್ರೆಸೆನ್ಸ್ ಅನ್ನೋದು, ಅವನಿಲ್ಲಿ ಹುಟ್ಟಿ ಬೆಳೆದು ಆಟ ಆಡಿದ್ದ ಅನ್ನೋದು ಫೀಲ್ ಆಗುತ್ತೆ. ಅದಾದಮೇಲೆ ಅಂಜನಾದ್ರಿ ಬೆಟ್ಟ ವೆರಿ ಫೇಮಸ್ ಫಾರ್ ಸನ್ಸೆಟ್. ಅದಾಗಿದಾಗಲಿ ಹೋಗಿದ್ದೋಗ್ಲಿ ಹನುಮಂತ ಆವತ್ತಿನ ಕಾಲದಲ್ಲಿ ಹೆಂಗೆ ಇಲ್ಲಿ ಸನ್ಸೆಟನ್ನು ನೋಡ್ತಾ ಇದ್ನೋ ಅದೇ ಸ್ಟೈಲಲ್ಲಿ ಕೂತ್ಕೊಂಡು ನೋಡಬೇಕು ಈ ಬ್ಯೂಟಿಫುಲ್ ಸನ್ಸೆಟನ್ನು ಅಂತ ಡಿಸೈಡ್ ಮಾಡಿದ್ದೆ. Enjoying nature in natural style. This is the natural habitat of cheetah. Okay? Red cheetah in Anjanadri Betta. Cheetah can also do victory side. Unlike wild cheetahs, this cheetah knows human signs. ಜೋಕ್ಸ್ ಅಪಾರ್ಟ್, ಬಟ್ ನನ್ನ ಜೀವನದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸನ್ಸೆಟ್ಸ್ ಅಂತಂದರೆ ಇದು. ಆ ಟೈಮಲ್ಲೇ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ನೋಡಿ ಅಲ್ಲಿ ಸೂರ್ಯನ ಗ್ರೇಡಿಯಂಟ್ ನೋಡಿದ್ರೆ ಹಾಗೆ ಅಲ್ಲಿಂದ ಕಿತ್ಕೊಂಡು ಹಂಗೆ ಬಾಯಿ ಹಾಕೋಣ ಅಂತ ಅನ್ಸುತ್ತೆ. ಅದಕ್ಕೆ ಚೋಟ ಹನುಮ ಅದನ್ನು ಕಿತ್ಕೊಳಕ್ಕೆ ಹೋಗಿದ್ದು. ಓಕೆ, ರಾಮನ ಬಂಟ ಹನುಮಂತ ಹುಟ್ಟಿ ಬೆಳೆದು ಓಡಾಡಿರೋ ಈ ಪುಣ್ಯ ಭೂಮಿಯನ್ನು ನಾವು ಓಡಾಡೋಕ್ಕೆ ಅವಕಾಶ ಸಿಗೋದು ನಮ್ಮ ಪುಣ್ಯ ಅಲ್ಲದೆ ಮತ್ತೇನು. ವೇಟ್ ಫಾರ್ ಅ ಡೀಟೇಲ್ಡ್ ವ್ಲಾಗ್ ಆನ್ ದಿಸ್ ಆನ್ ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಕೃಷ್ಣ ಹೆಗಡೆ. ಜೈ ಶ್ರೀ